ಹಾಯ್ ಎವ್ರಿವನ್, ಎಲ್ರಿಗೂ ಶ್ರಾವ್ಸ್ ಆ್ಯಂಡ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇದು ನಿನ್ನೆ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನ ಮರಿಬೇಡಿ. ಎಲ್ಲರಿಗೂ ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಇವತ್ತಿನ ದಿನ ಸೂರ್ಯ ಧನುರ್ ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಸೇರುತ್ತಾನೆ. ಹಾಗಾಗಿ ಮಕರ ಸಂಕ್ರಾಂತಿ ಅಂತ ನಾವುಗಳು ಆಚರಿಸ್ತೀವಿ. ಇವತ್ತು ಉತ್ತರ ಕರ್ನಾಟಕದ ಕಡೆ ಈ ಒಂದು ಹಬ್ಬನ ಭೋಗಿ ಹಬ್ಬ ಅಂತ ಕೂಡ ಕರೀತಾರೆ. ಯಾಕಂದರೆ ಕೆಲವೊಂದು ಕಡೆ ಕೆಲವೊಂದು ಥರ ಕರೀತಿರ್ತಾರೆ, ಮತ್ತು ಇಲ್ಲಿ ಭೋಗಿ ಹಬ್ಬ ಅಂತ ಕರೀತಾರೆ. ಭೋಗಿ ಹಬ್ಬ ಅಂದರೆ ಜೋಳ ಮತ್ತು ಸಜ್ಜಿ ರೊಟ್ಟಿನ 3-4 ಥರದ ಪಲ್ಯದ ಜೊತೆಗೆ ಹಂಚ್ಕೊಳ್ಳೋದನ್ನು ಭೋಗಿ ಹಬ್ಬ ಅಂತ ಕರೀತಾರೆ. ಉತ್ತರ ಕರ್ನಾಟಕದ ಕಡೆ ಪಂಚಮಿ ಹಬ್ಬ ಮತ್ತು ಈ ಮಕರ ಸಂಕ್ರಾಂತಿ ಹಬ್ಬದೊಳಗೆ ಈ ರೀತಿ ಒಂದು ರೊಟ್ಟಿ ಹಂಚೋ ಒಂದು ಪದ್ಧತಿ ಇದೆ. ಇದರಿಂದ ದೇಹಕ್ಕೆ ಹೆಚ್ಚಾದ ನ್ಯೂಟ್ರಿಷನ್ ಸಿಗೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಸಮತೋಲನದಲ್ಲಿ ಇಟ್ಕೋಬೋದು. ನಮ್ಮ ಹಿರಿಯರು ಏನೇ ಮಾಡಿದ್ರೂ ಎಲ್ಲದಕ್ಕೂ ಒಂದು ವೈಜ್ಞಾನಿಕ ಹಾಗೂ ಧಾರ್ಮಿಕ ಕಾರಣವನ್ನು ಇಟ್ಟುಕೊಂಡೇ ರೂಢಿಗಳನ್ನು, ಪದ್ಧತಿಗಳನ್ನು ಜಾರಿಗೆ ತಂದಿರ್ತಾರೆ. ಹಾಗೆ ನಾನು ಇವತ್ತಿನ ದಿನ ಕಡಲೆಕಾಳು ಪಲ್ಯ ಕೂಡ ಮಾಡ್ತಿದ್ದೆ. ನಿನ್ನೆ ರಾತ್ರಿನೇ ನೆನೆಸಿಟ್ಟಿದ್ದೆ ಕಡಲೆಕಾಳನ್ನ. ಅವುಗಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕೆ ಇಟ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಪುಂಡೆ ಸೊಪ್ಪು ಕೂಡ ತೊಗೊಂಬಂದಿದ್ದೆ. ಪುಂಡೆ ಸೊಪ್ಪನ್ನ ಆಲ್ರೆಡಿ ಕುದಿಸಿ ಇಟ್ಕೊಂಡಿದ್ದೆ ಪುಂಡೆ ಸೊಪ್ಪನ್ನ. ಹಾಗಾಗಿ ಇದನ್ನು ಮ್ಯಾಶ್ ಮಾಡ್ತಿದ್ದೀನಿ. ಪುಂಡೆ ಸೊಪ್ಪು, ಕಡಲೆಕಾಳು ಪಲ್ಯ, ಬದನೆಕಾಯಿ ಪಲ್ಯ ಜೊತೆಗೆ ಕಾಳು ಪಲ್ಯ ಮಾಡಿ ಇವತ್ತಿನ ದಿನದ ಭೋಗಿ ಹಬ್ಬನ ನಾನು ಆಚರಿಸ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಕೂಡ ಮಾಡ್ಕೊಳ್ತಿದ್ದೆ. ರೊಟ್ಟಿನ ಹೊರಗಡೆ ತರಿಸಿದ್ದೆ, ಮನೇಲಿ ಮಾಡಿರಲಿಲ್ಲ. ನನಗೆ ಸ್ವಲ್ಪ ಶಕ್ತಿಯಾಗಿರ್ತಕ್ಕಂಥ ರೊಟ್ಟಿ ಅಷ್ಟೊಂದು ಸರಿಗೆ ಮಾಡೋಕ್ಕೆ ಬರಲ್ಲ ಅಂತ ಹೊರಗಡೆ ತರಿಸಿದೆ. ಮನೇಲಾದರೆ ಹೇಗಾದರೂ ತಿಂದುಬಿಡ್ತೀವಿ, ಹೊರಗಡೆ ಕೊಡೋದಲ್ಲ, ಹಾಗಾಗಿ ಅದನ್ನು ಹೊರಗಡೆ ತರಿಸಿಟ್ಟಿದ್ದೆ. ರೊಟ್ಟಿ ಜೊತೆಗೆ ಚಪಾತಿನೂ ಮಾಡೋಣ ಅಂತಂದು ಚಪಾತಿ ಹಿಟ್ಟು, ನನ್ನ ಮಗಳಿಗೆ ಮೆಂತ್ಯ ಚಪಾತಿ ಅಂದರೆ ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋ ಚಪಾತಿ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಚಪಾತಿ ಹಿಟ್ಟನ್ನ ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ ರೊಟ್ಟಿನ ಖಾಲಿ ಅಂದರೆ ಪಲ್ಯ ಹಾಕಿ ಅಷ್ಟೇ ಕೊಡಬಾರ್ದು, ದೇಹ ತಂಪಾಗಿದೆ, ಎಲ್ಲ ತಿಂದಾದಮೇಲೆ ದೇಹ ತಂಪಾಗಿರಲಿ ಅಂತ ಮೊಸರನ್ನ ಕೂಡ ನಾವು ಹಂಚ್ತೀವಿ. ಹಾಗಾಗಿ ಮೊಸರನ್ನಕ್ಕೆ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಅನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು, ಸ್ವಲ್ಪ ರೇಷನ್ ಅಕ್ಕಿ ಹಾಕಿದರೆ ಉತ್ತಮ, ನಾನಿಲ್ಲಿ ಅಕ್ಕಿ ತೊಗೊಂಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಸ್ಮ್ಯಾಶ್ ಮಾಡಿಕೊಂಡು ಅದ್ರ ಜೊತೆಗೆ ಕುಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ ಸೇರಿಸ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ ಸೇರಿಸ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಬೆಳ್ಳುಳ್ಳಿ ಫ್ಲೇವರ್ ಇಡೀ ಅನ್ನಕ್ಕೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ಮತ್ತು ಅದರ ಜೊತೆಗೆ ಒಗ್ಗರಣೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನೆಲ್ಲ ಜೊತೆಗೆ ಒಂದು ಸ್ವಲ್ಪ ಹಸಿ ಖಾರ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಂದರೆ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾರ್ಮಲಾಗಿ ಮೊಸರನ್ನ ಮಾಡೋದು ಎಲ್ಲರಿಗೂ ಗೊತ್ತು, ಸಿಂಪಲ್. ಅದು ಮೊಸರು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ತಿದ್ದೀನಿ. ಈಗ ನೀವು ಕೈಲ ಕಲಿಸ್ಕೊಳ್ಳೋಕೆ ಹೋಗಬಾರ್ದು, ಯಾಕಂದರೆ ಮೆಣಸಿನ್ಕಾಯಿ ಅಥವಾ ಚಟ್ನಿ ಪೇಸ್ಟ್ ಹಾಕಿರೋದ್ರಿಂದ ಕೈ ಉರಿಯೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನಾನಿಲ್ಲಿ ಕೈ ಬಳಸ್ತಿಲ್ಲ. ಈಗ ಮೊಸರನ್ನ ಕೂಡ ರೆಡಿಯಾಗಿದೆ. ನಮ್ಮ ಒಂದು ನಾನಿಲ್ಲಿರೋ ಮನೆಯಲ್ಲಿ ಒಂದು 4 ಮನೆ ಅಷ್ಟೇ ಇರೋದು. ಅದರಿಂದ ಹೊರಗಡೆ, ನನ್ನ ಕಾಂಪೌಂಡಿಂದ ಹೊರಗಡೆ ಯಾರೂ ಸೆಲೆಬ್ರೇಷನ್ ಮಾಡಲ್ಲ. ಹಾಗಾಗಿ ನಮ್ಮ ಕಾಂಪೌಂಡಲ್ಲಿ ಎಷ್ಟು ಮನೆ ಇದೋ ಅಷ್ಟಕ್ಕೆ ಮಾತ್ರ ನಾನು ಇಲ್ಲ ಅಡುಗೆ ಮಾಡ್ಕೊಳ್ತಿದ್ದೀನಿ. ಉಳಿದ್ಬಿಟ್ರೆ ತಿನ್ನೋದು ನಾವು 3 ಜನ ಅಷ್ಟೇ, ನನ್ನ ಮಗಳು ಅಷ್ಟಕ್ಕಷ್ಟೇ, ಇನ್ನು ಇಬ್ಬರೇ ತಿನ್ನೋದು ಕಷ್ಟ ಅಂತ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮೊಸರನ್ನ ಕಲಸಿ ಉಂಡೆ ರೀತಿ ಒಳಗೆ ಕಟ್ಕೊಂಡು, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಂಡೆ ರೀತಿ ಒಳಗೆ ಕಟ್ಕೊಂಡು ಇಟ್ಕೊಳ್ತಿದ್ದೀನಿ. ಮಕರ ಸಂಕ್ರಾಂತಿ ಎಂದು ಬರೀ ಕೆಲವೊಂದು ಕಡೆ ಒಂದೊಂದು ರೀತಿ ಆಚರಿಸೋ ಹಾಗೆ ಬರೀ ಭೋಗಿ ಅಷ್ಟೇ ಹಂಚೋದಷ್ಟೇ ಅಲ್ಲ. ಈ ದಿನ ಬೆಳೆದಂಥ ಎಲ್ಲ ಬೆಳೆಗಳನ್ನು, ರಾಶಿಯನ್ನು ಕಟಾವು ಮಾಡೋ ಸ್ಥಿತಿಗೆ ಬಂದಿರುತ್ತೆ ಬೆಳೆಗಳು. ಅದೆಲ್ಲ ಬೆಳೆಗಳನ್ನು ಇಟ್ಟು ನಮ್ಮ ರೈತರು ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸ್ತಾರೆ. ಹಾಗೆ ಜೊತೆಗೆ ಭೂಮಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾರೆ. ಅದರ ಜೊತೆಗೆ ಇವತ್ತಿನ ದಿನ ದನಗಳು, ಈ ಒಂದು ಬೆಳೆಗಳನ್ನ ಬೆಳೀಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ದನಗಳಿಗೆ ಬೆಂಕಿ ಹಾಯಿಸ್ತಾರೆ. ಈ ರೀತಿ ಮಾಡೋದ್ರಿಂದ ದನಗಳಿಗೆ ರೋಗ ರುಜಿನಗಳು ಬರುವುದಿಲ್ಲ. ಅದ್ರ ಜೊತೆಗೆ ಆ ಸ್ಕಿನ್ ಕೂಡ ಏನಾಗಿರುತ್ತೆ ಅಂತಂದರೆ ಬ್ಯಾಕ್ಟೀರಿಯಿಂದ ಇರುತ್ತೆ. ಆಗ ಬೆಂಕಿ ಹಾಯಿಸೋದ್ರಿಂದ ಆ ಬ್ಯಾಕ್ಟೀರಿಯಾ ಎಲ್ಲ ಸತ್ತು ಹೋಗ್ತಾವೆ ಅನ್ನೋದಕ್ಕೋಸ್ಕರ ನಮ್ಮ ಹಿರಿಯರು ಕೇವಲ ಪ್ರಕೃತಿಗೆ, ನಿಸರ್ಗಕ್ಕೆ ಹಾಗೆ ಪ್ರಾಣಿಗಳಿಗೆ ಮಾತ್ರ ಬೆಲೆ ಕೊಡ್ತಿರ್ಲಿಲ್ಲ. ತಮ್ಮ ದೇಹವನ್ನು ಕೂಡ ಆರೋಗ್ಯವಾಗಿ ಸದೃಢವಾಗಿ ಕಾಪಾಡಿಕೊಳ್ತಿದ್ರು. ಋತುಗಳಿಗೆ ತಕ್ಕ ಹಾಗೆ ತಮ್ಮ ದೇಹವಾದ ಆರೋಗ್ಯವನ್ನು ಸಮತೋಲನವಾಗಿ
ಇಟ್ಕೊಳ್ತಿದ್ರು. ಇವತ್ತಿನ ದಿನ ಎಳ್ಳು ಹಚ್ಚಿ ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ಒಳಗಡೆಯಿಂದ ಹಾಗೂ ಹೊರಗಡೆಯಿಂದ ಮಾಯ್ಚರೈಸ್ ಆಗಿರುತ್ತೆ ಅನ್ನೋದು ನಮ್ಮ ಹಿರಿಯರ ಒಂದು ನಂಬಿಕೆ. ಅದು ವೈಜ್ಞಾನಿಕವಾಗಿ ನಿಜವೂ ಕೂಡ. ಸೂರ್ಯನ ಪಥದಲ್ಲಿರುವ ಬೆಳಕು ನಮ್ಮೆಲ್ಲರ ಜೀವನದ ಪಥದಲ್ಲಿ ಸದಾಕಾಲ ತುಂಬಿರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.